ಪನ್ನೀರು ಎಲ್ಲ ಫೇಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದರಿಂದ ನಾನು ಲಾಸ್ಟ್ 3 ಇಯರ್ಸ್ ಇಂದ ಪನ್ನೀರ್ನ ಮನೇಲೆ ಮಾಡ್ತಿದ್ದೀನಿ. ಇವಾಗ ಡಯಟಲ್ಲಿ ನಮ್ಮಂಥ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಅಂತ ಬಂದರೆ ಫಸ್ಟ್ ನೆನಪಿಗೆ ಬರೋದೇ ಪನ್ನೀರು. ಇದು ಡೈಲಿ ಸ್ವಲ್ಪ ಲಿಮಿಟಲ್ಲಿ ನಮಗೆ ಬೇಕೇ ಬೇಕು. ಅದಕ್ಕೆ ನಾನು ಮನೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮನೆಯಲ್ಲಿ ಪನ್ನೀರ್ನ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋಲ್ಲಿ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು 2.5 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ಮಧ್ಯೆ ಮಧ್ಯೆ ಕೈ ಆಡ್ತಾ ಇದ್ದೀನಿ. ನಂತರ ನಾನು ಹಾಲನ್ನ ಒಡೆಯೋದಕ್ಕೆ ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ. 1 ಗ್ಲಾಸಲ್ಲಿ ಅರ್ಧದಷ್ಟು ನೀರು ಮತ್ತು ಅರ್ಧದಷ್ಟು ವಿನೆಗರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಈ ಥರ ಕಾಟನ್ ಬಟ್ಟೆ ತೊಗೊಂಡು ನೆಟ್ ಮೇಲೆ ಹಾಕ್ಕೊಂಡಿದ್ದೀನಿ. ಕಾಟನ್ ಬಟ್ಟೆನ ನಾನು ನೀರಲ್ಲಿ ಎದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಾಲು ಹಾಗೆ ಬಾಯ್ಲ್ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ದ್ಯಾಟ್ ಪನ್ನೀರು ಭಾಳ ಸಪ್ಪೆ ಸಪ್ಪೆ ಅನಿಸ್ಬಾರ್ದು ಅಂತ. ಹಾಲು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ನಾನು ನೀರು ಮತ್ತು ವಿನೆಗರ್ ಮಿಕ್ಸರ್ ಇತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಲನ್ನ ಒಡ್ಕೊತಾ ಇದ್ದೀನಿ. ಹಾಲು ಎಲ್ಲ ಒಡೆದಿದೆ. ಇವಾಗ ಇದನ್ನು 1 ನಿಮಿಷ ಹಾಗೆ ಬಿಡ್ತಿದ್ದೀನಿ ಸೆಟಲ್ ಆಗೋಕ್ಕೆ. ನಾನು ಒಡೆದಿರೋ ಹಾಲನ್ನು ಡೈರೆಕ್ಟು ಸಿಂಕ್ ಹತ್ರ ಇಟ್ಕೊಂಡು ಡೈರೆಕ್ಟ್ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಆ ನೀರಿಂದ ಕೂಡ ಏನಾದರೂ ಮಾಡ್ತಾರೆ. ನಾನು ಸದ್ಯಕ್ಕೆ ಏನು ಮಾಡ್ಕೊತಾ ಇಲ್ಲ, ವೇಸ್ಟ್ ಅಂತ ಡೈರೆಕ್ಟು ಸಿಂಕ್ಗೆ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಎಲ್ಲ. ನಂತರ ಪನ್ನೀರ್ನ ನಾನು ಸ್ವಲ್ಪ ಟ್ಯಾಪ್ ನೀರಿಂದ ತೊಳಿತಾ ಇದ್ದೀನಿ. ಸೊ ದ್ಯಾಟ್ ವಿನೆಗರ್ದು ಸೋರ್ನೆಸ್ ಎಲ್ಲ ಹೋಗಲಿ ಅಂತ. ನಂತರ ಪನ್ನೀರಲ್ಲಿರೋ ಎಕ್ಸ್ಟ್ರಾ ವಾಟರ್ನ ಈ ಥರ ತೆಗಿತಾ ಇದ್ದೀನಿ. ಪೂರ್ತಿ ನೀರೆಲ್ಲ ತೆಗೆದುಬಿಡಬಾರ್ದು, ಸ್ವಲ್ಪ ನೀರು ಅದರಲ್ಲೇ ಉಳಿಬೇಕು. ಸೊ ದ್ಯಾಟ್ ಪನ್ನೀರ್ ನಮ್ಮದು ಸಾಫ್ಟಾಗಿ ಬರುತ್ತೆ. ನಂತರ ಈ ಥರ ಒಂದು ಪನ್ನೀರ್ ಮೌಲ್ಡ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಬಟ್ಟೆ ಸಮೇತ ಪನ್ನೀರ್ನ ಈ ಥರ ಲೆವೆಲ್ ಮಾಡಿ ಇಡ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಅದ್ರ ಮೇಲೆ ಏನಾದರೂ ವೇಟ್ ಇಟ್ಟು 15 ಮಿನಿಟ್ಸ್ವರೆಗೂ ಬಿಡಬೇಕು. ಸೊ ದ್ಯಾಟ್ ಪನ್ನೀರ್ ಸೆಟ್ ಆಗುತ್ತೆ. ಇವಾಗ ತೆಗೆದು ತೋರಿಸಿದ್ದೀನಿ ನೋಡಿ ಹೇಗೆ ಪನ್ನೀರ್ ಸೇಮ್ ಮಾರ್ಕೆಟಲ್ಲಿ ಇರುತ್ತಲ್ಲ ಅದೇ ಥರ ಬಂದಿದೆ. ಇದನ್ನು ನಾನು ಈ ಥರ ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. 1 ಅವರ್ ಆದಮೇಲೆ ಇದನ್ನು ತೆಗೆದು ಕಟ್ ಮಾಡಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಮಾರ್ಕೆಟಲ್ಲಿ ತಂದಿರೋ ಥರನೇ ಇದೆ. ಈ ಥರ ಮನೇಲೆ ಮಾಡೋದ್ರಿಂದ ಸ್ವಲ್ಪನಾದರೂ ಪ್ಯೂರ್ ಫಾರ್ಮಲ್ಲಿ ತಿಂತೀವಿ. ಹಾಗಂತ ಕಂಪ್ಲೀಟ್ಲಿ ಹೊರಗಿಂದ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಈ ಥರ ಐಟಮ್ಸ್ ಹೆವಿಲಿ ಕಂಟ್ಯಾಮಿನೇಟ್ ಮಾಡ್ಬೋದಂತ ಐಟಮ್ಸ್ನು ಮನೇಲಿ ಮಾಡೋದು ಒಳ್ಳೇದಲ್ವಾ.